ಇನ್ನು ಸರ್ಕಾರ ಅಸ್ಥಿರ ಆರೋಪಕ್ಕೂ ಕೂಡ ಎಚ್ಡಿಕೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರವನ್ನ ಅಸ್ಥಿರ ಅಂತ ಭಜನೆ ಮಾಡ್ತಿದ್ದಾರೆ. ಸಿಎಂ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಸರ್ಕಾರ ಅಸ್ಥಿರ ಆರೋಪಕ್ಕೆ ಕೂಡ ಎಚ್ಡಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರವನ್ನ ಅಸ್ಥಿರ ಅಂತ ಭಜನೆ ಮಾಡ್ತಿದ್ದಾರೆ ಇವರು. ಅಧಿಕಾರ ಕೊಟ್ಟಾಗ ನೀವು ಏನ್ ಮಾಡ್ತಿದ್ದೀರಿ? ಅಭಿವೃದ್ಧಿ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಬರೀ ಅಕ್ರಮಗಳ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಅಸ್ಥಿರ ಅಸ್ಥಿರ ಅಂತ ಹೇಳ್ತೀರಾ, ಆದ್ರೆ ಜನರಿಗೆ ಏನ್ ಮಾಡ್ಬೇಕಾಗಿರುವಂತ ಕೆಲಸ ಅದನ್ನ ಮಾಡ್ತಾ ಇಲ್ಲ. ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ. ಜನರ ಸಮಸ್ಯೆಗಳ ಬಗ್ಗೆ ನೀವು ಮಾತನಾಡ್ತಾ ಇಲ್ಲ. ಅದನ್ನು ಪರಿಹರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಬರೀ ಅಕ್ರಮಗಳ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಇದಕ್ಕೆಲ್ಲ ಕಾರಣ ಯಾರ್ದು? ನಿಮ್ ಸರ್ಕಾರದ್ದು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಹೇಳಿ, ಕಳೆದ ಒಂದು ವರ್ಷದಲ್ಲಿ ನಾನು ಬಿಜೆಪಿ ಜೊತೆ ಸಂಬಂಧ ಬೆಳೆಸ್ತಕ್ಕಂಥದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಗದಾ ಪ್ರಾರಂಭ ಮಾಡಿದಂಥ ದಿನದಿಂದ ಎಷ್ಟು ಚರ್ಚೆಗಳನ್ನು ನಿಮ್ಮ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ನಿಮ್ಮ ಮಂತ್ರಿಗಳು ನೀವು ಸೇರಿ ಮೀಟಿಂಗ್ಗಳು ಮಾಡಿದ್ದೀರಿ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಬಿಜೆಪಿ, JDS ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡಕ್ಕೆ ಶುರು ಮಾಡಿದಿರಿ. ನಮಗೆ ಜನ 136 ಸೀಟ್ ಕೊಟ್ಟು 5 ವರ್ಷ ಆಳ್ತ ನಡೆಸಲಿಕ್ಕೆ ಹೇಳಿದ್ದಾರೆ. ಹೌದಪ್ಪ, ನಿಮ್ಮ ನಾಯಕತ್ವ, ನಿಮ್ಮ ಎಫಿಷಿಯನ್ಸಿ ನೋಡೇ 136 ಸ್ಥಾನ ಕೊಟ್ಟು ನಡೆಸ್ರಪ್ಪ, ನೀವು ರಾಜ್ಯವನ್ನು ಮುಂದುವರಿಸಿ ಬಹಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನಿಲ್ಲ ಅಂತ ಹೇಳಲ್ಲ. ಆದರೆ ನೀವು ಮಾಡ್ತಿರೋದೇನು ಮಾಡ್ತಾ ಇದ್ದೀರಿ? ನನಗೆ ಒಂದು ನೋವಿದೆ. ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ. ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೀತಾ ಇರತಕ್ಕಂಥ ಮತ್ತು ಕೆಲವು ಅಕ್ರಮಗಳ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಏನಾಗಿದೆ? ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು, ಕೆಲವು ಭಾಗದಲ್ಲಿ ಮಳೆ ಇಲ್ಲ. ಕೆಲವು ಭಾಗದಲ್ಲಿ ರೈತರು ಬೆಳೆದ ಬೆಳೆ ಬಿತ್ತನೆ ಹಾಕಿದ್ದು ಮೊಳಕೆನೇ ಹೊಡೆಯಲಿಲ್ಲ. ಕೆಲವು ಕಡೆ ಬಂದ ಬೆಳೆ ಅಕಾಲಿಕ ಮಳೆಗೆಲ್ಲ ಮತ್ತೆ ನಾಶ ಆಯಿತು. ಇದು ಯಾವುದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ನಮೂಡ ಹಗರಣದಲ್ಲಿ ಕೇಸ್ನಲ್ಲಿ ಸಿದ್ದರಾಮಯ್ಯ A1, ಬೇರೆ ಕೇಸ್ಗಳಲ್ಲಿ ತಕ್ಷಣ ಬಂಧನ ಮಾಡಿಸ್ತೀರಿ, ನಿಮ್ ಕೇಸ್ನಲ್ಲಿ ತಡ ಯಾಕೆ ಅಂತ ಎಚ್ಡಿಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತದಲ್ಲಿ A1 ಆಗಿರುವಂತದ್ದು ಸಿದ್ದರಾಮಯ್ಯ ಆರೋಪಿ ನಂಬರ್ 1. ಬೇರೆ ಕೇಸ್ಗಳಲ್ಲಿ ಆಗ್ಬಿಟ್ಟಿದ್ರೆ ತಕ್ಷಣ ಬಂಧನ ಮಾಡಿಸ್ತಾ ಇದ್ರಲ್ಲ, ನಿಮ್ ಕೇಸ್ನಲ್ಲಿ ಯಾಕೆ ತಡ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ ಕೇಸ್ನಲ್ಲಿ ಕೋರ್ಟ್ ಸೂಚನೆ ಇದ್ರೂ ತಡ ಯಾಕೆ? 48 ಗಂಟೆ ತಡವಾಗಿ ಅಧಿಕಾರಿಗಳು FIR ಅನ್ನ ಮಾಡಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ನಿಮಗೆ ಹೊಸ ನಿಯಮನ ಅಂತ ಎಚ್ಡಿಕೆ ಪ್ರಶ್ನೆಯನ್ನ ಮಾಡಿದ್ರು. ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಹಲವಾರು ಪ್ರಕರಣಗಳಲ್ಲಿ FIRಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಡು ಬಂದಿದ್ದೀರಿ? ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ. ನಾಳೆ ಇಲ್ಲ, ಈಗ ಇನ್ನೊಂದು 1 ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ, ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸ್ತೀರಿ, ಅರೆಸ್ಟ್ ಮಾಡಿಸ್ತೀರಿ. ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ. ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ 48 ಗಂಟೆ ಆದರೂ FIR ಹಾಕಲಿಲ್ಲ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ವಿಚಾರಗಳನ್ನ ಎತ್ಕೊಂಡು ಸಿದ್ದರಾಮಯ್ಯ ಅವರು ನೇರ ಟಾರ್ಗೆಟ್ ಆಗಿರುವಂಥದ್ದು. ಇಲ್ಲಿ ಬೇರೆ ಇನ್ಯಾವುದೇ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು.
ಸರ್ಕಾರದ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬರ ನಾಯಕರ ಬಗ್ಗೆ ಆಗಲಿ ಮಾತನಾಡ್ತಾ ಇಲ್ಲ. ಓನ್ಲಿ ಟಾರ್ಗೆಟ್ ಸಿದ್ದರಾಮಯ್ಯ ಅವರ ವಿಚಾರ ಮಾತ್ರ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಇನ್ನು ಸಿಎಂ ಹೊಟ್ಟೆ ಕಿಚ್ಚು, ಅಹಿಂದ ನಾಯಕರನ್ನ ಮುಗಿಸುವ ಯತ್ನ ಅನ್ನುವಂಥ ಹೇಳಿಕೆಗಳಿಗೂ ಕೂಡ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ರು ನೋಡೋಣ. ಏನು ಎರಡನೇ ಅವಧಿಗೆ ದೇವರಾಜ ಅರಸು ನಂತರ ಯಾರೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿರಲಿಲ್ಲವಂತ. ಇನ್ನೊಂದು 400 ದಿನ ನಿಭಾಯಿಸ್ಬಿಟ್ರೆ ದೇವರಾಜ ಅರಸು ಅವರ ವಿಕ್ರಮವನ್ನು ದಾಖಲೆಯನ್ನು ಮುರಿದಾಕ್ತಾರಂತೆ. ಏನ್ ದಾಖಲೆಗೆ ಮುರಿದಾಕಿ ಏನ್ ದಾಖಲೆ ನೀವು ಇಲ್ಲಿ ಚರಿತ್ರೆನಲ್ಲಿ ಅನಾವರಣ ಮಾಡ್ಕೊತೀರಿ? ಏನಿದೆ ನೀವು ಮಾಡ್ಕೊಳ್ಳಿಕ್ಕೆ? ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣ ಹೆಸರು, ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನು ನಾವು ಕೊಟ್ಟು ಸಹಿಸಲಾರದೆ ಬಿಜೆಪಿ ಜೆಡಿಎಸ್ನವರು ನಮ್ಮನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ವರ್ಗದ ನಾಯಕ, ನನ್ನನ್ನು ಮುಗಿಸಬೇಕು ಅಂತ ಹೊರಟಿದ್ದಾರೆ. ಹೊಟ್ಟೆ ಕಿಚ್ಚು ನೋಡ್ತೀನಿ ಡೈಲಾಗ್ನ. ನಮ್ಗೆ ಯಾಕಪ್ಪ ಹೊಟ್ಟೆ ಕಿಚ್ಬಿಡೋದು? ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ? ಯಾರಿಗೂ ಶಾಶ್ವತ ಇಲ್ಲ. ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ. ಏನು ಎರಡನೇ ಅವಧಿಗೆ ದೇವರಾಜ ಅರಸು ನಂತರ ಯಾರೂ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.